ಈಗೊಂದು 15 ವರ್ಷದ ಹಿಂದೆ ಅನಿಸುತ್ತೆ ಕಣ್ರಿ. 15 ವರ್ಷ ಮೇಲೆ ಆಗಿದೆ. ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಹೇಳೋದೆಲ್ಲ ಟೈಮ್ ಇಲ್ಲ ನನಗೆ. ಬಟ್ ಸ್ಟಿಲ್ ಆವಾಗ ನನ್ನ ಹತ್ರ ಒಂದು ಸುಜುಕಿ ಸಮುರಾಯ್ ಇತ್ತು ಗಾಡಿ. ಆ ಗಾಡಿ ಅಲ್ಲಷ್ಟು ಗಾಡಿ ಇತ್ತು. ನನ್ನ ಬಜೆಟ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ಆ ಜೆ ಸಿ ರೋಡಲ್ಲಿ ಹೋಗಿ ತೊಗೋಬೇಕು. ಅಲ್ಲಿ ಹೋದಾಗ ಯಾವುದ್ಯಾವುದೋ ಗಾಡಿಗಳಿತ್ತು. ನೋಡಿದ್ರೆ 30,000 ಅವಾಗೆಲ್ಲ 50, 60 ಎಲ್ಲ ಇಲ್ಲ. 25,000 ಒಳ್ಳೆ ಗಾಡಿ, 30,000, 40,000 ಸೂಪರ್ ಟೂ ವೀಲರು. ನನ್ನ ಹತ್ರ ಬಜೆಟ್ ಇಲ್ಲ. 15,000 ಯಾವುದೋ ಅಮೌಂಟ್ ಇಟ್ಕೊಂಡಿದ್ದೆ. ಆವಾಗ ಲೋನು ಗೀನು ಅವೆಲ್ಲ ಇಲ್ಲ. 15,000 ಅಮೌಂಟ್ ಇದೆ, ಸ್ಯಾಲ್ರಿ ಯಾವುದೋ ಎತ್ತಿಟ್ಟಿದ್ದ ದುಡ್ಡು. ಬಟ್ ಆಫೀಸಲ್ಲಿ ಗಾಡಿ ಇದ್ದರೆ ಮಾತ್ರ ಕೆಲಸ ಅಂದ್ಬಿಟ್ರು. ಟೂ ವೀಲರ್ ಬೇಕೇ ಬೇಕು ಓಡಾಡೋಕ್ಕೆ ಅಂತ. ಸೀದಾ ಜೆ ಸಿ ರೋಡ್ಗೆ ನಮ್ಮ ಅಕ್ಕನ ನಮ್ಮ ಅಣ್ಣನ ಕರ್ಕೊಂಡು, ಅಣ್ಣ ನಂಗೆ ಗೊತ್ತಾಗಲ್ಲ ಬಾರಣ, ಗಾಡಿ ಬೇಕು ಅಂತ ಹೇಳಿ ಹೋದರೆ ಅಲ್ಲಿ 15,000 ರೂಪಾಯಿ ಕ್ಯಾಶ್ ಇದೆ. 15,000 ರೂಪಾಯಿ ಗಾಡಿ ತೋರಿಸ್ತಾರೆ. ಅದು ಎತ್ಕೊಂಡು ಹೋದರೆ ಮತ್ತೆ ಮೆಕ್ಯಾನಿಕ್ ಅಂಗಡಿಗೆ ಓಡಾಡೋ ಥರ ಇದೆ. ಮತ್ತು ಅದಕ್ಕೆ ಕೆಲಸ ಮಾಡಿಸೋದೇ ಜಾಸ್ತಿ ಇರುತ್ತೆ. ಬಟ್ ಈ ನೋ ಪ್ರಾಬ್ಲಮ್ ಗಾಡಿ ಮಾತ್ರ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಚಿಕ್ಕವರಾಗಿದ್ದಾಗ ಆ್ಯಡ್ಸ್ ನೋಡಬೇಕಾದ್ರೆ ಆ ಸುಜುಕಿ ಸಮುರಾಯ್ಗೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಬ್ಬ ಬರ್ತಾರೆ. ಆತ ಬಂದು ನೋ ಪ್ರಾಬ್ಲಮ್ ಅಂದ ತಕ್ಷಣ ಗಾಡಿ ಹಾಕ್ಕೊಂಡು ಅವನು ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಸೊ ನಾನು ಈ ಬೈ ಮಾಡೋ ಟೈಮಲ್ಲಿ ಹಾಗೆ 15,000 ಇಟ್ಕೊಂಡು ನೋ ಪ್ರಾಬ್ಲಮ್ ಎತ್ಕೊಂಡು ಹೊರಟೋಗೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೇ ಟ್ವಿಸ್ಟ್ ಇದ್ದಿದ್ದು, ಆ ಗಾಡಿಗೆ 20,000 ಹೇಳಿದ್ರು. ದೇ ಟೋಲ್ಡ್ ಅರೌಂಡ್ ನಿಯರ್ಲಿ 23,000 ಸಮಥಿಂಗ್. ಸೊ ಅದನ್ನು 20ಕ್ಕೆ ಫೈನಲ್ ಆಯಿತು. ಆಮೇಲೆ ಅಮೌಂಟ್ ಇಲ್ಲ ಅಂಥೇಳಿ ನಮ್ಮ ಸಿಸ್ಟರ್ ಒಂದು 4,000 ಹೆಲ್ಪ್ ಮಾಡಿದ್ರು. 19ಕ್ಕೆ ಫೈನಲ್ ಆಯಿತು, ಎತ್ಕೊಂಬಂದೆ ಗಾಡಿನ. ಸೊ ಈ ಗಾಡಿನ ತೊಗೊಂಡು ಅದಕ್ಕಿನ್ನ ಡಾಕ್ಯುಮೆಂಟೇಷನ್ಸ್ ಅದು ಇದು ಎಲ್ಲ ಮಾಡಿಕೊಂಡೆ, ಏನೇನೋ ಕಷ್ಟ ಬಿದ್ದು ಅದನ್ನು ತೊಗೊಂಡು ನಾವು ಕೈವಾರದಲ್ಲಿ KES ಸ್ಕೂಲ್ನಲ್ಲಿ ಓದಿದಂಥ ವಿದ್ಯಾರ್ಥಿನ. ಸೊ ನಾವೆಲ್ಲ ನಮ್ಮ ಸ್ನೇಹಿತ ಆಗಲೇ ನಾವು ಹುಡುಗರೆಲ್ಲ ನಾವೊಂದು ಪ್ರೋಗ್ರಾಮ್ ಮಾಡೋಣ ಶಾಲೆಯಲ್ಲಿ, ಗೆಟ್ ಟುಗೆದರ್ ಥರ, ಟೀಚರ್ಸನ್ನೆಲ್ಲ ನೋಡಬೇಕು, ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗೋಣ ಅಂಥೇಳಿ. ಸೊ ಆ್ಯಕ್ಚುಲಿ ನಾನೇನಪ್ಪ ಅಂತಂದರೆ 1 to 5th 5ನೇ ಕ್ಲಾಸ್ವರೆಗೂ ಅಷ್ಟೇ ನಾನು ಅಲ್ಲಿದ್ದಿದ್ದು. ಬಟ್ ಸ್ಟಿಲ್ ದೇ ಹ್ಯಾವ್ ದ ನಂಬರ್ಸ್. ನನ್ನ ನಂಬರ್ಗಳನ್ನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ವಿ. ನಾವು ಒಂದಷ್ಟು ಜನ ಗ್ರೂಪ್ಡಾಗಿ ಉದಯ್, ಕಿರಣ್, ಲಕ್ಷ್ಮೀಪತಿ, ಸಮ್ ಪೀಪಲ್ ಅವ್ರ ಕಾಂಟ್ಯಾಕ್ಟಲ್ಲೇ ಟಚ್ಚಲ್ಲೇ ಇದ್ದೆ ನಾನು. 5th ಸ್ಟ್ಯಾಂಡರ್ಡ್ ಓದಿದ್ರು. ವೈ ಬಿಕಾಸ್ ಮೈ ಆಂಟ್ ಈಸ್ ಟೀಚರ್, ಅದೇ ಶಾಲೆನಲ್ಲಿ ಅವ್ರ ಟೀಚರು. ಸೊ ದಿಸ್ ಈಸ್ ಹೌ ದ ಕಾಂಟ್ಯಾಕ್ಟ್ ಈಸ್ ನಾಟ್ ಬ್ರೋಕನ್. ಒಂದು ಆ ಕಾಂಟ್ಯಾಕ್ಟ್ಸ್ಗಳೆಲ್ಲೂ ಕಳ್ಕೊಂಡಿರಲಿಲ್ಲ. ಸೊ ಆಮೇಲೆ ಅವರು ಕಾಂಟ್ಯಾಕ್ಟಿಗೆ ಬಂದರು, ಅವ್ರ ಕೆಲಸಗಳಲ್ಲಿದ್ದರು. ನಮ್ಗೆ ಈ ಥರದ್ದೆಲ್ಲ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೇನೆ, ವಿಲ್ ಯು ಗೋ ಆ್ಯಂಡ್ ಟೇಕ್ ಅಂತ ಹೇಳಿದ್ರು. ಇನ್ ಬಿಟ್ವೀನ್ ಟೈಮಲ್ಲಿ ಅವ್ರು ಹೇಳಿದ್ದಕ್ಕೆ ಸಪೋರ್ಟಿವ್ ಆಗಿ ಬ್ಯಾಂಗ್ಳೂರಿಂದ ಸಮ್ ಮೆಟೀರಿಯಲ್ಸ್ ಟು ಗಿಫ್ಟ್ ಟು ದ ಸ್ಕೂಲ್, ಒಂದಷ್ಟು ಶಾಲೆಗೆ ಸಂಬಂಧಪಟ್ಟಂಥ ಒಂದು ಗ್ಲೋಬ್ಸ್ ಅಂತೆ, ಮ್ಯಾಪ್ಸ್ ಅಂತೆ, ಈ ಥರದ್ದೆಲ್ಲ ಕೂಡ ಶಾಲೆಗೆ ಎಲ್ಲರೂ ಅಮೌಂಟ್ಗಳು ಹಾಕ್ಕೊಂಡು ಏನು ಅಮೌಂಟ್ ಇತ್ತು ಅದರಲ್ಲೆಲ್ಲ ಶಾಲೆಗೆ ಗಿಫ್ಟ್ ಮಾಡಬೇಕು ಅಂತೇಳಿ ಐ ವೆಂಟ್ ದೇರ್ ಸಮ್ವೇರ್ ಇನ್ ಜಯನಗರ್. ಅಲ್ಲೆಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಅಂದರೆ ದೇ ಆರ್ ಆಲ್ರೆಡಿ ಬುಕ್ಡ್ ದಟ್ ಆ್ಯಂಡ್ ಐ ಕಲೆಕ್ಟೆಡ್ ಆ್ಯಂಡ್ ಟೇಕನ್ ವಿತ್ ವಿಸಿಟೆಡ್ ದಟ್ ಪ್ರೋಗ್ರಾಮ್ ಆದರೆ ಸೂಪರಾಗಾಯಿತು. ಟೀಚರ್ಸ್ ಯಾರ್ಯಾರು ಬರಬೇಕಿತ್ತೋ ಬಂದರು. ಸಮ್ ಪೀಪಲ್ ದೇ ಆರ್ ನಾಟ್ ಅವೈಲಬಲ್, ಆ ದಿನ ಬರೋಕ್ಕಾಗಿರಲಿಲ್ಲ. ಗ್ಯಾದರ್ ಆದ್ವಿ ಆ್ಯಂಡ್ ಈವನ್ ಐ ಪೋಸ್ಟೆಡ್ ದಟ್ ಫೋಟೋಸ್ ಇನ್ ಮೈ ಫೇಸ್ಬುಕ್ ಆಲ್ಸೋ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ. ಆಫ್ಟರ್ ಎ ಲಾಂಗ್ ಟೈಮ್, ನಾವು ಎಷ್ಟೋ ವರ್ಷಗಳಾದಮೇಲೆ, ಆಲ್ಮೋಸ್ಟ್ 15 ಇಯರ್ಸ್ ಆದಮೇಲೆ ನಾವೆಲ್ಲ ಗ್ಯಾದರ್ ಆಗಿದ್ದಿದ್ದು ಆ ಪ್ರೋಗ್ರಾಮ್ಗೆ. ಒಬ್ರಿಗೊಬ್ಬರು ಫೇಸ್ಗಳೆಲ್ಲ ಬದಲಾಗಿತ್ತು. ದೊಡ್ಡವರು ಹೈಟ್ಗಳಾಗ್ಬಿಟ್ಟಿದ್ರು. ಆಮೇಲೆ ಕೆಲಸಗಳ ವಿಷಯಗಳು, ನೈಟೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ವಿ ಹಿಂದಿನ ದಿನಾನೇ ಬೇಗ ಹೋಗಿ. ಆಮೇಲೆ ನಮ್ಮ ಸ್ನೇಹಿತನ ಮನೆಯಲ್ಲಿ ಅವನು ಹೀ ಕಾಲ್ಡ್ ಮೀ, ಎಲ್ಲರೂ ಕರೆದ್ರು. ಬಟ್ ವೇರ್ ಈಸ್ ಬೆಸ್ಟ್ ಪ್ಲೇಸ್, ನಾನು ಅದನ್ನು ಆಯ್ಕೆ ಮಾಡ್ಕೊಂಡು ಒಬ್ಬ ಫ್ರೆಂಡ್ ಮನೆಗೆ ಹೋಗಿ ಐ ಸ್ಲೆಪ್ಟ್ ದೇರ್, ಗೆಟ್ ರೆಡಿ, ಮತ್ತು ಬಂದ್ವಿ. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. ಎಲ್ಲ ಆದಮೇಲೆ ಎಲ್ಲರೂ ಗ್ರೂಪ್ ಫೋಟೋಸು ನಮ್ಗೆ ಇಷ್ಟ ಬಂದಂಗೆ ವಿ ಆರ್ ವೆಲ್ ಎಂಜಾಯ್ಡ್ ದಟ್ ಪ್ರೋಗ್ರಾಮ್. ಬಟ್ ಇದೆಲ್ಲ ಎಂಜಾಯ್ ಆಗೋಷ್ಟೊತ್ತಿಗೆ ಟೈಮ್ ನೋಡ್ತೇನೆ, ಆಲ್ಮೋಸ್ಟ್ ದ ಟೈಮ್ ಈಸ್ ಅರೌಂಡ್ 7. ನಮಗೆ ಫೀಲ್ಡ್ ಆ ಕ್ಲಾಸಲ್ಲಿ ಆ ಫೀಲ್ಡ್ ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿಲ್ಲ ಶಾಲೆಯಿಂದ, ಅಷ್ಟು ಅದ್ಭುತವಾದ ಪ್ರೋಗ್ರಾಮ್ ಅದು. ಸೊ ಎಲ್ಲರೂ ಜ್ಯೂಸ್ಗಳು ತರಿಸ್ಕೊಂಡು ಸಾಯಂಕಾಲದವರೆಗೂ ಫೀಲ್ಡಲ್ಲೇ ಎಲ್ಲ ಹಳೆ ವಿಷಯಗಳು, ಸ್ನೇಹಿತರದ್ದು ನಮ್ಮ ಜ್ಞಾಪಕಗಳನ್ನೆಲ್ಲ ನೆನಪು ಮಾಡಿಕೊಂಡು, ಅವ್ರು ಹಾಗೆ ಇವ್ರು ಹೀಗೆ. ಈ ಕ್ಲಾಸ್ಮೇಟ್ಸಲ್ಲೆಲ್ಲ ಆದರೆ ನಮಗೆ ಚಿಕ್ಕಂದಿಂದ ನೋಡಿರ್ತೀವಿ. ಸೊ ಆ ಹುಡುಗಿ ಬಂದಿಲ್ಲ, ಹುಡುಗ ಬಂದಿಲ್ಲ, ಅವರೆಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ವಾಟ್ ದೇ ಆರ್ ಸ್ಟಡಿಂಗ್, ಈ ಥರ ಎಲ್ಲ ಮಾತಾಡಿಕೊಂಡು 7 o'clock ಆಯಿತು. ಸ್ಟಾರ್ಟೆಡ್ ದ ವೆಹಿಕಲ್. ನನ್ನ ಜೊತೆ ನನ್ನ ಫ್ರೆಂಡು ಮುಳುಬಾಗಿಲಿಗೆ ಬರ್ತೀನಿ ಅಂಥೇಳಿ ಒಬ್ಬ ನಾಗರಾಜ್ ಅಂಥೇಳಿ ಹೀ ಜಾಯಿಂಡ್ ವಿತ್ ಮೀ. ಸೊ ಅವನು ಸರಿ ತುಂಬ ಲೇಟ್ ಆಗ್ಬಿಟ್ರೆ ಹೋಗೋದು ಕಷ್ಟ ಬಾಪ, ಆ ಕಡೆ ಹೋಗ್ಬೇಕು, ಶ್ರೀನಿವಾಸಪುರ ಮೇಲೆ ಹೋಗ್ಬಿಡೋಣ,
ಹೀಗೆ ದೂರ ಆಗ್ತದೆ ಅಂತೇಳಿ ವಿ ಸ್ಟಾರ್ಟೆಡ್. ಆ್ಯಂಡ್ ಮೈ ಬ್ರದರ್ ವಾಸ್ ಇನ್ ಚಿಂತಾಮಣಿ. ಇಲ್ಲಿ ಬಿಟ್ಟಾಗ 7 ಗಂಟೆ. ಆ್ಯಂಡ್ ಬೈ ದ ಟೈಮ್ ಆಲ್ಮೋಸ್ಟ್ 7:45 ವಿ ವೇಟೆಡ್. ಮೈ ಬ್ರದರ್ ಕೇಮ್ ಟು ಬಸ್ ಸ್ಟ್ಯಾಂಡ್, ಚಿಂತಾಮಣಿ ಬಸ್ ಸ್ಟ್ಯಾಂಡ್. ಆ್ಯಂಡ್ ವಿ ಜಸ್ಟ್ ಸ್ಪೋಕನ್. ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಎಷ್ಟು ದೂರ ಬಂದಿದ್ದೀನಿ ಅಂತ. ಹಿ ವಾಸ್ ಸ್ಟೇಯಿಂಗ್ ದೇರ್ ಇನ್ ದಟ್ ಟೈಮ್. ಚಿಂತಾಮಣಿಲೇ ಇದ್ದರು ನಮ್ಮ ಬ್ರದರು. ಸೊ ಅವ್ರ ಹತ್ರ ಮಾತಾಡಿಕೊಂಡು ಹುಷಾರಾಗಿ ಹೋಗಿ ಬಂದರು ಅಂದರು. ಎಲ್ಲ ಹೊರಡೋಷ್ಟೊತ್ತಿಗೆ ಆವಾಗಲೇ 8:30 ಆಗೋಯ್ತು. ಅಣ್ಣನ ಜೊತೆ ಮಾತಾಡಿಕೊಂಡು ಟೀ ಕುಡ್ಕೊಂಡು ಮಾಡ್ಕೊಂಡು. ಸೊ ನಾನು ನಾಗರಾಜ ಇಬ್ಬರೇ. ಅವನು ಒಂದಷ್ಟು ದೂರ ಮುಂದೆ ಹೋಗಿ ಸಿಟಿ ದಾಟದೆ. ಆಗ 15-16 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಗಾಡಿ ಮೂವ್ ಆಗಿ ಸಿಟಿ ದಾಟದ್ಮೇಲೆ ಇವನು ಇದ್ದಕ್ಕಿದ್ದಂಗೆ ಸರಿ ಗಾಡಿ ನಿಲ್ಲಿಸ್ದ. ಅವ್ನಿಗೇನೋ ಅರ್ಜೆಂಟ್ ಇತ್ತು, ಹೋದ. ಮತ್ತು ಹತ್ತಬೇಕಾದ್ರೆ ಹುಷಾರಾಗಿ ಹೋಗಿ ರೋಡಲ್ಲಿ ಅಂತಂದ. ಯಾಕಪ್ಪ ಅಂತಂದೆ. ನಾನು ನೈಟೆಲ್ಲ ಆಲ್ಮೋಸ್ಟು ಗಾಡಿಗಳಲ್ಲಿ ಹೊರಗಡೆ ಎಲ್ಲ ಓಡಾಡೋ ಅಭ್ಯಾಸ ಇದೆ. ಬಟ್ ಐ ಫೆಲ್ಟ್ ಸಮ್ ಡಿಫರೆನ್ಸಸ್ ವೈಲ್ ಇನ್ ದ ಜರ್ನಿ. ಸಮ್ಟೈಮ್ಸ್ ನನಗೆ ಒಂದು ರೀತಿಯಾದಂಥ ಅದನ್ನು ಅನ್ಎಕ್ಸ್ಪ್ಲೈನಬಲ್ ಸಿಚುಯೇಷನ್ಸ್ ನಾನು ಫೇಸ್ ಮಾಡಿದ್ದಿದೆ ನನ್ನ ಲೈಫಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ಏನು ವರ್ಡ್ಗಳು ಕೊಡಬೇಕೋ ನನಗೆ ಗೊತ್ತಿಲ್ಲ. ಈಗ ಅಷ್ಟೊತ್ತು ಆಲ್ರೆಡಿ ನೈಟು ಟೈಮ್ ನೋಡಿದ್ರೆ 9 ಆಲ್ಮೋಸ್ಟು. ಅವ್ನು ನಿಲ್ಲಿಸೋ ಅಂದಾಗ ನಾವು ಊರು ದಾಟಿದ್ದೀವಿ, ಚಿಂತಾಮಣಿ ದಾಟಿ ಮುಳಬಾಗಲ್ ರೋಡ್ ಹೋಗ್ತಾಯಿದ್ದೀವಿ. ಶ್ರೀನಿವಾಸಪುರ ಹತ್ರ ನಿಲ್ಲಿಸಿದ್ದೆ ಅನಿಸುತ್ತೆ. ಕತ್ತಲಾಗಿದೆ. ಪಣಿ ನೀನು ಈ ರೋಡಲ್ಲಿ ಬಂದ್ಬಿಟ್ಟು ಈ ರೋಡಲ್ಲಿ ಬೇಗ ಹೋಗು, ಹುಷಾರಾಗಿ ಹೋಗು ಅಂತಂದ. ಯಾಕೋ ಅಂತಂದೆ. ಬೇಡ ಬಿಡು ಅಂತಂದ. ಸರಿ, ನಾನೇನು ಮಾಡಿದೆ, ಆಯ್ತಪ್ಪ ಏನೋ ಹೇಳಿದರೆ ಚೆನ್ನಾಗಿರೋದು ಗಾಡಿ ಓಡಿಸ್ಬೇಕಾದ್ರೆ ಅಂತ ಹೇಳ್ಬಿಟ್ಟು, ಆಮೇಲೆ ಸರಿ ನಿಂಗೆ ಧೈರ್ಯ ಇದೆ ಅಲ್ವಾ ಅಂತಂದ. ಏನದೇನು ಅಂತಂದರೆ, ಇಲ್ಲಿ ಕೆರೆ ಕಟ್ಟೆ ಇದೆಯಲ್ಲ, ಈ ಮುಂದೆ ಬರುತ್ತೆ ಕೆರೆ ಕಟ್ಟೆ. ಆ ಕೆರೆ ಕಟ್ಟೆ ಹತ್ರ ನಮ್ಮ ಅಣ್ಣಂಗೆ ಚಿಕ್ಕವರಿದ್ದಾಗ ಒಂಥರ ಗಾಡಿ ಆಫ್ ಆಗೋಗ್ಬಿಟ್ಟು ಸಮ್ ಪ್ರಾಬ್ಲಮ್ ಆಗೋಯ್ತು ಅಲ್ಲಿ. ಅದಕ್ಕೆ ನಮ್ಮ ಅಣ್ಣ ನಮ್ಗೆ ಯಾವಾಗೂ ಹೇಳ್ತಾಯಿದ್ರು, ಆ ರೋಡಲ್ಲಿ ರಾತ್ರಿ ಬರಬೇಡ ಅಂತ. ನನಗೆ ಬೇಕಿತ್ತಾ ಈ ಟೈಮಲ್ಲಿ ಇವೆಲ್ಲ ಸಿಚುಯೇಷನ್ನು ಅಂತ. ನಾನು ತಿಥಿವಾರ ನಕ್ಷತ್ರ ಇವೆಲ್ಲ ನೋಡಿ ಇನ್ನೂ ಭಯ ಪಡೋದಕ್ಕಿಂತ ಇವತ್ತು ಏನು ದಿನ, ಏನು ಹುಣ್ಣಿಮೆನ, ಅಮಾವಾಸ್ಯೆ, ಐ ಡಿಡೆಂಟ್ ಸಾ ಆಲ್ ದೋಸ್ ಥಿಂಗ್ಸ್. ಬಟ್ ಐ ಸ್ಟಾರ್ಟೆಡ್ ದ ವೆಹಿಕಲ್. ಲಿಟ್ಲ್ ಪ್ಯಾನಿಕ್ ಸ್ಟಾರ್ಟ್ ಆಗಿತ್ತು. ದೆನ್ ಐ ಸ್ಟಾರ್ಟೆಡ್. ಅವನು ಹೇಳಿದ ಪ್ಲೇಸು ಇನ್ನೇನು ರೀಚ್ ಆಗಬೇಕು. ಸೊ ಕೋಇನ್ಸಿಡೆಂಟೋ ಏನೋ ಗೊತ್ತಿಲ್ಲ, ಗಾಡಿ ಸ್ವಲ್ಪ ಜರ್ಕ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಟೈಮ್. ನಾನು ಎದೆ ಬಡ್ತಾ ಡಬ್ಬ ಇದೇನಪ್ಪ ಇವನು ಹೇಳಿದ ಜಾಗ ಬಂತು ಅನ್ನೋದಕ್ಕೂ ಈ ಜರ್ಕ್ ಹೊಡಿಯೋಕ್ಕೂ ನಾನೇನಾದರೂ ಕ್ಲಚ್ ಏನಾದರೂ ವ್ಯತ್ಯಾಸ ಮಾಡೋದನ್ನ ಡ್ರೈವಿಂಗಲ್ಲಿ ಗಮನ ಅಲ್ಲೇ ಇಟ್ಕೊಂಡು ಆ ಥರ ಭಯ. ಸರಿ, ಆಮೇಲೆ ಹಾಗೇ ಇನ್ನೊಂಚೂರು ಮುಂದೆ ಹೋದೆ, ಮತ್ತೆ ಜರ್ಕು ಡಿಂಗ್ ಗಾಡಿ ಮುಂದಕ್ಕೆ ಹೋಗುತ್ತೆ. ಅವನು ಏನಾಯಿತು ಪಣಿ ಅಂತ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟ. ಏನಾಗಿಲ್ಲ ಇರಪ್ಪ ಒಂದು ನಿಮಿಷ ಅಂತೇಳಿ ಗಾಡಿ ಸೈಡ್ಗೆ ಹಾಕ್ತೆ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿನ ನೋಡ್ತೀನಿ, ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಗ್ತಾಯಿಲ್ಲ. ಅಂದರೆ ನನ್ನ ಗಮನ ಎಲ್ಲ ಅವನು ಹೇಳಿದ್ರ ಕಡೆ ಇತ್ತು. 2 ಮಿನಿಟ್ಸು ಗಾಡಿ ರೌಂಡ್ ಹೊಡೆದ್ಬಿಟ್ಟೆ, ಮುಂದೆ ತಳ್ಳಿಬಿಟ್ಟೆ, ಬೊಗ್ಗಿಸ್ದೆ. ಪೆಟ್ರೋಲ್ ಇದೆ ಗಾಡಿನಲ್ಲಿ, ಏನಕ್ಕೆ ಸ್ಟಾರ್ಟ್ ಆಗ್ತಾಯಿಲ್ಲ, ವಾಟ್ ಈಸ್ ದಿಸ್ ಹ್ಯಾಪನ್? ಅವನು ನನ್ನ ಮುಖ ಹಿಂಗೆ ನೋಡ್ತಾನೆ, ನಾನು ಅವನ್ನ ಏನೋ ಹಿಂಗಾಗೋಯ್ತಿಲ್ಲಿ. ಈ ಸಿಚುಯೇಷನ್ ಮಾತ್ರ ಹಾರಿಬಲ್ ಗುರು. ಅಲ್ಲಿಂದ ಮುಂದೆ ಆಗಿದ್ದೆ ಸೀನು. ಗಾಡಿ ಇಳಿದ್ಬಿಟ್ಟು ಏನೋ ಜ್ಞಾಪಕ ಬಂತು ಟಕ್ಕಂತ, ಮಂದ ಬುದ್ಧಿ. ಆ ಗಲಾಟೆ, ಆ ಫಂಕ್ಷನ್ ಹಾಲಲ್ಲಿ ನಾನೇನು ಮಾಡಿದ್ದೆ, ನನಗೆ ಒಂದು ಹ್ಯಾಬಿಟ್ ಇತ್ತು, ಪೆಟ್ರೋಲನ್ನು ರಿಸರ್ವ್ ಆನಲ್ಲಿ ಇಟ್ಕೊಳ್ಳೋದು. ಈ ಪೆಟ್ರೋಲ್ ಆಗೋದ್ರೆ ಗೊತ್ತಾಗಬೇಕಲ್ವ ಅಂತ. ಆಮೇಲೆ ಅವನು ಹೆಚ್ಚು ಕಡಿಮೆ ಒಂದು 2-2.5 ನಿಮಿಷ ನಾವಿಬ್ಬರು ಅದ್ರಿಗೆ ಬೆದರಿ. ಅವನು ಹೇಳಿದ್ದು ಸೀನ್ ನೋಡಿದ್ರೆ, ಅಲ್ಲೇ ಒಂದು ದೇವಸ್ಥಾನದಿಂದ ಆ ಕಡೆ ಹೆಣ ಇಳಿಸ್ತಾರೆ, ಆ ಜಾಗದಲ್ಲಿ ಬೀಳ್ತಾರೆ, ಹೇಳ್ತಾರೆ. ಅವನು ಹೇಳಿದ್ದು ಕೇಳಿ ಅದು ಇನ್ನೇನು ನನ್ನ ಕಣ್ಣಿಗೆ ಕಾಣಿಸ್ತಿದೆ ಆ ಜಾಗ. ಒಂದಷ್ಟು ದೂರದಲ್ಲೇ ಅವರು ಆ ಊರಲ್ಲಿ ಹೆಣಗಳು ಅಂದರೆ ಸತ್ತೋರನ್ನು ತೊಗೊಂಬಂದು ಅಲ್ಲಿ ನಿಲ್ಲಿಸೋ ಜಾಗ ಅಂತೆ. ಇದು ಏನಪ್ಪ. ಆಮೇಲೆ ರಿಸರ್ವಿಂದ ನಂಗೆ ಟಕ್ಕಂತ ಫ್ಲ್ಯಾಶ್ ಆಯಿತು, ಸರಿ ಹೋಯ್ತು. ಆನ್ ಮಾಡಿದವನು ಎಲ್ಲೋ ಗಾಡಿ ನಿಲ್ಲಿಸಿಲ್ಲ. ಮುಳಬಾಗ್ಲಲ್ಲಿ ಅವನು ಇಳಿದ್ಬಿಟ್ಟ. ಮುಳಬಾಗಲು ಬಂತು, ಹುಷಾರಾಗಿ ಹೋಗೋ ಪಣಿ ಅಂತ. ಅವನ ಮುಖ ಎಲ್ಲ ಪತರಗೊಟ್ಬಿಟ್ಟಿತ್ತು, ಬೆವ್ತಿರಲಿಲ್ಲ, ಪತರಗೊಟ್ಬಿಟ್ಟಿತ್ತು. ಅಲ್ಲಾಗಿದ್ದ ಸೀನು ಇಬ್ಬರಿಗೂ ಹಾಗೇ ಇತ್ತು. ಇಟ್ಸ್ ಪ್ಯಾನಿಕ್ ಆ್ಯಂಗ್ಸೈಟಿ ಸಿಚುಯೇಷನು. ದಬಾ ಇತ್ತು. ಅಲ್ಲಿಂದ ಮುಂದಕ್ಕೆ ಮತ್ತೆ ಮುಳಬಾಗ್ಲಿಂದ ನಂಗ್ಲಿಗೆ ಹೋಗ್ಬೇಕು. ಆವಾಗೆಲ್ಲ ನಿಮಗೆ ಹೈವೇ ಇನ್ನೂ ಕನ್ಸ್ಟ್ರಕ್ಷನ್ ಆಗಿ ಕೂಡ ಇರಲಿಲ್ಲ, ಇಲ್ಲ ಮೇ ಬಿ ಕನ್ಸ್ಟ್ರಕ್ಷನು ಹಾಫ್ ರೋಡೇ. ಒಂದು ಗಾಡಿ ಹಿಂದೆನೇ ಹೋಗಿ ಮನೆ ಸೇರಿಕೊಂಡೆ ನಂಗ್ಲಿಗೆ. ಸೊ ಇದು ಯಾಕೆ ಹೇಳಬೇಕು ಅನ್ನಿಸ್ತು ಅಂತಂದರೆ, ಇಂಥ ಸಿಚುವೇಷನ್ಗಳು ಭಾಳಷ್ಟು ಜನ ಫೇಸ್ ಮಾಡಿರ್ತಾರೆ. ಪ್ರಾಬ್ಲಮ್ ಏನು, ಅದು ಹ್ಯಾಕೆ ಕ್ರಿಯೇಟ್ ಆಯಿತು, ಅದು ಏನಕ್ಕಾಯಿತು, ಹೆಂಗಾಯಿತು ಅನ್ನೋಷ್ಟೊತ್ತಿಗೆ ನಮ್ಮ ಮನಸ್ಸು
ಎಷ್ಟು ಆಕ್ಯುಪೈ ಆಗ್ಬಿಡುತ್ತೆ ಅಂತಂದರೆ ನಮ್ಗೆ ಅದ್ರ ಬಗ್ಗೆ ನೆಕ್ಸ್ಟ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಗಮನ ಹೋಗೋದಿಲ್ಲ. ಅದಕ್ಕೆ ತಕ್ಕಂಗೆ ಈ ಬ್ಯಾಕ್ಗ್ರೌಂಡಲ್ಲಿ ಇಂಥ ಸೀನ್ಗಳು ಹೇಳೋವಂಥವ್ರ ಜೊತೇಲಿ ಕೂತ್ಬಿಟ್ರೆ ಅಂತೂ ನಮ್ಮ ಕಣ್ಣಿಗೆ ಕಣ್ಣು ಕಡ್ದಂಗೆ ಅಲ್ಲೇನೋ ನಡೆದೋಗ್ತಿದೆ ಅನ್ನೋ ಫೀಲಿಂಗಲ್ಲಿ ಇರ್ತೀವಿ. ಸೊ ಇದೊಂದು ಮೆಮೊರಿ ನನಗೆ ಭಾಳಷ್ಟು ಸಲ ಹೇಳ್ಕೊತಾ ಇದ್ದೆ. ಮತ್ತೆ ನಾನು ಅದನ್ನೇ ಹೇಳ್ಕೊಳ್ತಾ ಕೂತ್ರೆ ಕಷ್ಟ ಅಂಥೇಳಿ ರೆಕಾರ್ಡ್ ಮಾಡಿ ಇಟ್ಬಿಟ್ರೆ ನಮ್ಮ ಸ್ನೇಹಿತರುಗಳು ಹಿಂಗಾಗಿತ್ತಪ್ಪ ಇದರಲ್ಲಿ ಅದು ಈ ವಿಡಿಯೋ ಎಸ್. ಸೊ ಎಲ್ಲಾದರೂ ಆ ಥರ ಸನ್ನಿವೇಶ ಕ್ರಿಯೇಟ್ ಆದಾಗ ಡೋಂಟ್ ಗಿವ್ ದ ಟೈಮ್ ಟು ಆಕ್ಯುಪೈ ಯುವರ್ ಬ್ರೈನ್. ಅಂದರೆ ಏನೋ ಆಗೋಗುತ್ತೆ. ದೀಸ್ ಆರ್ ಆಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್. ತುಂಬ ಜನಗಳಿಗೆ ಅದು ಆಗೋವಂಥ ಸನ್ನಿವೇಶಗಳಿರುತ್ತೆ. ಯು ಹ್ಯಾವ್ ಟು ಥಿಂಕ್ ಸಮ್ ಟೈಮ್. ನಾನೇ ಹೇಳ್ತಿದ್ದೀನಲ್ಲ 2.5 ನಿಮಿಷ 3 ನಿಮಿಷ ನನ್ನದೇ ಗಾಡಿ, ನಾನೇ ರಿಸರ್ವ್ಗೆ ಹಾಕ್ತೀನಿ, ಎಲ್ಲ ಗೊತ್ತಿರೋ ನಾನು ಆ 3 ನಿಮಿಷ ನನ್ನ ಮನಸ್ಸನ್ನು ನನ್ನ ಹತೋಟಿಲಿ ಇಟ್ಕೊಳ್ದೆ ಏನೋ ಆಗೋಗುತ್ತೆ ಅಥವಾ ಏನೋ ಆಗೋಯ್ತು ಅನ್ನೋ ಫೀಲಿಂಗಿಗೆ ಹೋದಾಗ ಆಗ್ತಕ್ಕಂಥ ಆ ಕ್ರಿಯೇಷನ್ ಇದೆ ನೋಡಿ, ಅದು ನಿಜವಾಗ್ಲೂ ಅನ್ಎಕ್ಸ್ಪ್ಲೈನಬಲ್ಲು. ಅದಾದಮೇಲೆ ನಾವು ಫೇಸ್ ಮಾಡಿದ್ದು ಅಲ್ಲಿಂದ ಅದು ಅದಕ್ಕೆ ಆಯಿತಾ ಅಂತ ಅವನು, ಆಮೇಲೆ ನಾನು ಹೇಳಿದ್ರೂ ಕೂಡ ಸ್ಟಿಲ್ ಹಿ ವೋಂಟ್ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಗೊಂಡಂಥ ಟೈಮ್ ಹೇಗಿರುತ್ತೆ ಅನ್ನೋದಕ್ಕೆ ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್. ಸೊ ಒಬ್ಬೊಬ್ಬರೇ ಓಡಾಡೋವಂಥ ಸಂದರ್ಭದಲ್ಲಿ 2 ವೀಲರ್ಗಳಲ್ಲಿ ಬಿಫೋರ್ ಗೋಯಿಂಗ್ ಕೈಂಡ್ಲಿ ಚೆಕ್ ಅಂತ ಒಂದು, ಈಗೆಲ್ಲ ಕೂಡ ಹೈವೇಸು ಜನಗಳು ಇದೆಲ್ಲ ಇದೆ. ಬಟ್ ನಾನು ಹೇಳ್ತಾ ಇರೋ 16 ವರ್ಷದ ಹಿಂದೆ ನಿಮಗೆ ಆ ಟೈಮಲ್ಲಿ ಒಂದೇ ಒಂದು 2 ವೀಲರ್ ಪಾಸ್ ಆಗಿದ್ದು ಬಿಟ್ಟರೆ, ಚಿಂತಾಮಣಿ ಇದು ಶ್ರೀನಿವಾಸಪುರದಿಂದ ಮುಳಬಾಗಲ್ಗೆ ಒಂದು 2 ವೀಲರ್, ಅದು ಈ ಸೀನ್ ಆಗೋಕ್ಕೆ ಮೊದಲು ಒಂದು 2 ವೀಲರ್ ಹೋಗಿದ್ದು ಬಿಟ್ಟರೆ ಒಂದು ಗಾಡಿ ಅಡ್ಡ ಬಂದಿಲ್ಲ ನಮಗೆ, ನಾವು ಮುಳಬಾಗಲ್ ರೀಚ್ ಆಗೋವರೆಗೂ ಕೂಡ. ದೆನ್ ಅಂಡರ್ಸ್ಟ್ಯಾಂಡ್ ದಟ್ ಸೀನ್. ಅದು ಹೇಗಿರುತ್ತೆ, ಒಂದೇ ಒಂದು ಗಾಡಿ ಬಂತು ಆ ಕಡೆಯಿಂದ ಅಂದರೆ ನಮ್ಮಂಥವ್ರು ಯಾರೋ ಆ ಕಡೆಯಿಂದ ಇನ್ನೊಂದು ಗಾಡಿ ಬಂದಿದೆ ಅಷ್ಟೇ. ಸೊ ಈ ಥರ. ಬಟ್ ಈಗಲೂ ಇಂಥ ಒಂದು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಬಿಫೋರ್ ವಿ ಹ್ಯಾವ್ ಟು ಚೆಕ್ ಆಲ್ ದ ಥಿಂಗ್ಸ್. ಅಂದರೆ ಗಾಡಿಗೆ ಪೆಟ್ರೋಲ್ ಇದೆಯಾ, ಬ್ರೇಕ್ ಕರೆಕ್ಟಾಗಿದೆಯಾ, ಆಮೇಲೆ ಟೈರ್ ಏರ್ ಆಗಿರ್ಬೋದು. ದೀಸ್ ಆರ್ ಆಲ್ ಥಿಂಗ್ಸ್ ವೆರಿ ಇಂಪ್ಯಾಕ್ಟಬಲ್. ಈ ಥರ ಇನ್ನೊಂದು ಸನ್ನಿವೇಶ ನನಗೆ ಐ ಥಿಂಕ್ ಕೂರ್ಗ್ ಹೋದಾಗ ಆಗಿತ್ತು. ಎವ್ರಿಥಿಂಗ್ ಈಸ್ ಗುಡ್, ಬಟ್ ಒನ್ ಥಿಂಗ್ ಏನಾಯಿತು ಅಂದರೆ ಮ್ಯಾಪನ್ನು ನೋಡಿಕೊಂಡು ಹೊರಟೆ, ಮುಂದಕ್ಕೆ ಹೋಗ್ಬಿಟ್ಟೆ. ಬಟ್ ಐ ಮಿಸ್ಡ್ ಆ ಒಳಗಡೆ ಇರೋ ಸಣ್ಣ ರೋಡು, ಆ ಮುಂದೆ ರೋಡ್ ಕಾಣಲ್ಲ, ಅದೆಲ್ಲ ಕರುಸ್ಗಳು. ಬಟ್ ಹೇಳ್ತೀನಿ, ಆ ಒಂದು ವಿಡಿಯೋ ಬಗ್ಗೆ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಅದು ಇನ್ನೂ ಅದ್ಭುತವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಬಟ್ ನಡೆದಿದ್ದಂತಹ ಘಟನೆಗಳೇ ಇದೆಲ್ಲ ಕೂಡ ಆಲ್ಮೋಸ್ಟ್. ಅಂಥದ್ದು ನಾನು ಅಂದರೆ ಇದು ಚಾಲೆಂಜಿಂಗ್ ಹಾಕ್ಕೊಂಡು ಹೋಗ್ತಕ್ಕಂಥದ್ದಲ್ಲ, ಬಟ್ ಅಂಥದ್ದು ನಮ್ಮ ಜೀವನಗಳಲ್ಲಿ ಕೆಲವೊಮ್ಮೆ ಎದುರಾಗುತ್ತೆ. ಹೌ ಟು ಫೇಸ್ ದಟ್ ಅಂತಕ್ಕಂಥದ್ದಷ್ಟೇ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಇವತ್ತು ಭಾನುವಾರ ಇದೆ. ಸಮ್ ಪೀಪಲ್ ಸ್ಟಿಲ್ ಸೂರ್ಯ ಬಂದಿಲ್ಲ, ಸೂರ್ಯನಿಗೆ ಕಾಯ್ತಾ ಮಲಗಿರ್ತಕ್ಕಂಥವ್ರು ಇರ್ತಾರೆ. ಮತ್ತು ಸಮ್ ಪೀಪಲ್ ದೇ ಆರ್ ಆಲ್ರೆಡಿ ಗಾಟ್ ಅಪ್ ಆ್ಯಂಡ್ ಮೇಕ್ ಸಮ್ ದೇರ್ ಎಕ್ಸಸೈಸ್, ಯೋಗ, ಪ್ರಾಣಾಯಾಮ, ಬ್ರೀತಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಎ ಲಾಟ್ ಆ್ಯಂಡ್ ಬ್ಯೂಟಿಫುಲ್ ಫುಡ್. ಆರೋಗ್ಯವೇ ಮಹಾಭಾಗ್ಯ. ಸೊ ಆರೋಗ್ಯದಿಂದ ಕಡೆ ಗಮನ ಕೊಡಿ, ಹೆಲ್ದಿ ಫುಡ್ ತಿನ್ನಿ. ಹೇಳಿದಷ್ಟು ಸುಲಭ ಅಲ್ಲ ನಾವು ಕಾಪಾಡ್ಕೊಳ್ತಕ್ಕಂಥದ್ದು. ನನಗೂ ಸುಮಾರು ಫ್ರ್ಯಾಕ್ಚರ್ಸು, ಹಾಳು ಮೂಳು. ಸೊ ಬಿ ಕೇರ್ಫುಲ್ ಆನ್ ಯುವರ್ ಹೆಲ್ತ್. ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಐ ಜಸ್ಟ್ ಗಿವ್ ಅದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಸೊ ಯು ಕ್ಯಾನ್ ಸಿ ದಿಸ್. ಅದು ನಿಮಗೆ ರಿವರ್ಸಲ್ಲಿ ಕಾಣಿಸ್ತಿದೆ ಅಂತ ಕಾಣಿಸುತ್ತೆ. ಮೆಂಟಲ್ ಹೆಲ್ತ್ ಫಾರ್ ಆಲ್ ಅಂತ. ಸೊ ಕೀಪ್ ಆನ್ ಪ್ರಾಕ್ಟೀಸ್ ದಿಸ್. ನಾನು ಇರೋದನ್ನು ನಿಮಗೆ ಫೋಟೋ ಇಮೇಜ್ ತೋರಿಸಿದ್ದೇನೆ. ಆ್ಯಂಡ್ ಟ್ರೈ ಟು ಪ್ರಾಕ್ಟೀಸ್ ದಿಸ್ ಗುಡ್ ಹ್ಯಾಬಿಟ್ಸ್. ಅಂದರೆ ಏನಂತ ಇದರಲ್ಲಿ ಮೆಂಟಲ್ ಹೆಲ್ತ್, ಗಿವ್ ಸಮ್ ಟೈಮ್. ತುಂಬ ಸ್ಟ್ರೆಸ್ ಫೀಲ್ ಆಗ್ತಕ್ಕಂಥವ್ರು ಮೆಂಟಲ್ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಸ್ಟ್ರೆಸ್ ಅಂತಕ್ಕಂಥದ್ದು ನಾವು ತೊಗೊಳ್ಳೋದೆ. ಈಗ ನಾನು ಹೇಳಿದ್ನಲ್ಲ, ಇದೊಂದು ಸಣ್ಣ ಎಕ್ಸಾಂಪಲ್. ನಾವು ಆಕ್ಯುಪೈ ಮಾಡೋಕ್ಕೆ ಬಿಡ್ತಿದ್ದೀವಿ. ಏನಾಯಿತು, ಯಾಕಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವಿ ಆರ್ ನಾಟ್ ಗಿವಿಂಗ್ ದ ಟೈಮ್. ಒಂದು ಅರ್ಜೆನ್ಸಿ ಇರುತ್ತೆ ಸಮ್ಟೈಮ್ಸು. ಇದೆಲ್ಲ ಕೂಡ ಸ್ಟ್ರೆಸ್ ಕಾಸ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ಏನು ಹೇಳ್ತಾರೆ, ಒಂದು ಲೈಟ್ ಒಳಗಡೆ ಇಟ್ಟಿದ್ದಾರೆ. ಅಂದರೆ ಲೈಟ್ ಒಳಗಡೆ ಏನೇನು ಹಾಕಿದ್ದಾರೆ ನೋಡಿ, ಮೆಂಟಲ್ ಹೆಲ್ತ್, ಹ್ಯಾಪಿನೆಸ್, ಆಮೇಲೆ ಕೇರ್, ಆಮೇಲೆ ಡಯಟ್, ಫಿಟ್, ಕೇರ್, ಸ್ಪೋರ್ಟ್, ಆ್ಯಕ್ಟಿವ್, ಡಯಟ್. ಇದೆಲ್ಲ ಕೂಡ ಅಂದರೆ ನಾವು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಏನೇನೆಲ್ಲ ಬೇಕು, ಒಳ್ಳೆಯ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು. ಆಮೇಲೆ ನೋಡಿ, ಯೋಗ ಮಾಡ್ತಾ ಇರ್ತಕ್ಕಂಥದ್ದನ್ನು ಹಾಕಿದ್ದಾರೆ. ಸೊ ಯೋಗವನ್ನು ಮಾಡ್ತಕ್ಕಂಥದ್ದು ನೀವು ಈ ಥರದ್ದೊಂದು ಮನೆಯಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಇಟ್ ವಿಲ್
ಗಿವ್ ಸಮ್ ಪಾಸಿಟಿವ್ ವೈಬ್. ನೀವು ಇದನ್ನು ನೋಡ್ತಾ ನೋಡ್ತಾ ಯು ಪೀಪಲ್ ಕ್ಯಾನ್ ಸ್ಟಾರ್ಟ್ ಇನ್ ಲೇಟರ್, ಅಟ್ಲೀಸ್ಟ್ ಅದು ನೋಡೋದ್ರಿಂದ ನಾವು ಯಾಕೆ ಮಾಡಬಾರ್ದು ಅಂತ. ಲಾಫಿಂಗ್ ರೆಡ್ಯೂಸಸ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಬಟ್ ಈ ಲಾಫಿಂಗ್ ಅಂತಕ್ಕಂಥದ್ದು ಹೆಲ್ದಿ ಲಾಫ್ ಆಗಿರಬೇಕು. ಸಮ್ ಪೀಪಲ್ ವಾಟ್ ದೇ ಡೂ ಈಸ್ ಎದುರುಗಡೆ ಇರೋ ವ್ಯಕ್ತಿಯನ್ನು ಹೀಯಾಳಿಸೋ ರೀತಿಯಲ್ಲಿ ನಗೋದು, ಅದು ಫ್ಯೂಚರ್ ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಯು. ಅಂದರೆ ಇನ್ನೊಬ್ಬ ವ್ಯಕ್ತಿಯ ಒಂದು ಒಳ್ಳೆಯದನ್ನು ಕೆಟ್ಟದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದನ್ನು ನಗು ಅಂತ ಊಹಿಸ್ಕೊಳ್ಳೋದು ತಪ್ಪು. ನಾನು ಈ ಸಿನಿಮಾ ಚಿತ್ರಮಂದಿರಗಳಿಗೆ ಹೋದರೆ ಒಂದು ಕಾಮಿಡಿ ಸೀನ್ ಬಂತು ಅಂದರೆ ಅಲ್ಲೊಂದು ಟೈಮಿಂಗ್ ಇರ್ತಾಯಿತ್ತು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಸುಮಾರು ಸಿನಿಮಾಗಳು ನೋಡಿದ್ದೇನೆ. ಆ ಸಿನಿಮಾದಲ್ಲಿ, ಈಗಿನ ಸಿನಿಮಾಗಳಲ್ಲ ನಾನು ಹೇಳ್ತಾ ಇರೋದು, ಹಿಂದಿನ ಸಿನಿಮಾಗಳಲ್ಲಿ ಎಲ್ಲರೂ ಕೂಡ ಆ ಥಿಯೇಟ್ರೇ ಒಂದು ರೀತಿ ನಗೆಗಡಲಲ್ಲಿ ತೇಲ್ತಾ ಇತ್ತು. ಎವ್ರಿ ಒನ್, ಅಂದರೆ ಆ ಟೈಮ್ ಅವ್ರಿಗೆ ಅರ್ಥ ಆಗ್ತಿತ್ತು ವಾಟ್ ಈಸ್ ದ ಸಿನಾರಿಯೋ, ನಾವು ಯಾಕೆ ನಗಬೇಕು ಅಂತ ಒಂದು ಆ ಸೀನ್ ಆಗಿ ಕರ್ಕೊಂಡು ಹೋಗ್ತಿತ್ತು. ತುಂಬ ಜನ ಅಳ್ತಿದ್ರು, ಭಾವನಾತ್ಮಕವಾಗಿರ್ತಾಯಿದ್ರು. ಒಂದು ಸೀನ್ ನೋಡ್ತಾ ಇದ್ದರೆ ಸಮ್ ಪೀಪಲ್ ದೇ ಆರ್ ಕ್ರೈಯಿಂಗ್ ಅಂತ ಅಳ್ತಾ ಇರೋದು. ಯು ಕ್ಯಾನ್ ಅಬ್ಸರ್ವ್ ಇಟ್. ನೀವು ಹಳೆಯದನ್ನು ನೀವು ನೆನಪು ಮಾಡ್ಕೊಳ್ಳಿ. ಯಾವುದಾದ್ರೂ ಸೆಂಟಿಮೆಂಟಲ್ ಸೀನ್ ಬಂತು ಅಂದರೆ ಹಿರಿಯರಾಗಿರ್ಬೋದು ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾಯಿದ್ರು. ಆ ಸೀನು ಏನೋ ನಡೆದಿದೆ ಅಂತ, ಅಯ್ಯೋ ಅಂತ ಈ ಥರ ಎಲ್ಲ ಶಬ್ದಗಳು ಮಾಡಿಕೊಂಡು ಆ ಫೀಲ್ ಆಗ್ತಾಯಿದ್ರು ಅದನ್ನು. ಸೊ ಅದೆಲ್ಲ ಕೂಡ ಎಂಜಾಯ್. ಈಗ ಯಾವುದನ್ನಾದರೂ ಕೂಡ ಹೌ ಯು ಟೇಕನ್ ಅಂತಕ್ಕಂಥದ್ದು, ಹ್ಯಾಕೆ ತೊಗೊಳ್ತೀರಾ ಅಂತಕ್ಕಂಥದ್ದು. ಲವ್ ಯುವರ್ ಸೆಲ್ಫ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಪ್ರೀತಿಸ್ತಕ್ಕಂಥದ್ದು. ಅಂದರೆ ಹೇಗೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಅಂತಂದರೆ, ತುಂಬ ಒತ್ತಡದಲ್ಲಿರ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂತಂದರೆ, ಇಷ್ಟೇನಾ ಜೀವನ, ಅಯ್ಯೋ ಹೀಗೆಲ್ಲ ಒದ್ದಾಡಬೇಕಾ, ಎಷ್ಟು ಮಾಡಿದ್ರೂ ಇಷ್ಟೇನಾ ಅಂತಕ್ಕಂಥದ್ದು ಭಾಳಷ್ಟು ಮಂದಿಗೆ ಅದು ರೀಕಾಲ್ ಮಾಡುತ್ತೆ. ಬೇಕಾಗಿಯೇ ಹೇಳ್ತಿರ್ತದೆ ಮನಸ್ಸು, ಅಯ್ಯೋ ಏನು ಮಾಡಿದ್ರು ಸಕ್ಸಸ್ ಅಂದರೆ ದ ಪೀಪಲ್ ಜಸ್ಟ್ ದೇ ಆರ್ ವೈಟಿಂಗ್ ಫಾರ್ ಅ ಸಕ್ಸಸ್. ಗೆಲುವು ಅಂತಕ್ಕಂಥದ್ದು ಪಡೆದ ಮೇಲೆ ನೀವು ಎಂಜಾಯ್ ಕೊಡೋ ಟೈಮಲ್ಲಿ ಇನ್ನೆಷ್ಟೋ ಗೆಲುವುಗಳನ್ನು ನೀವು ಕಳ್ಕೊಂಡಿರ್ತೀರ. ಬಟ್ ದೆರ್ ಈಸ್ ಸಮ್ ಪರ್ಟಿಕ್ಯುಲರ್ ಟೈಮ್ ಟು ಎಂಜಾಯ್ ಫಾರ್ ದಟ್. ಅದಕ್ಕೆ ಅಂತ ಸಮಯಗಳಿರುತ್ತೆ, ಅಷ್ಟಕ್ಕೆ ನಿಗದಿ ಮಾಡ್ಕೋಬೇಕು. ಸೊ ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್. ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಜೊತೆಯಲ್ಲಿ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು. ಇಂಪ್ರೂವ್ಸ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್. ಟೇಕ್ ಎ ಬ್ರೈನ್ ಬ್ರೇಕ್ ಅಂತಾರೆ. ಬ್ರೈನ್ ಬ್ರೇಕ್ ಅಂತಂದರೆ ಬ್ರೈನಿಗೆ ಬ್ರೇಕ್ ಮಾಡೋದು ಅಂತಲ್ಲ. ಒಂದೇ ಸಮ ನಿಮಗೆ ಕೆಲಸ ಮಾಡ್ತಾ ಯು ಕಾಂಟ್ ಡೂ ಇಟ್ ಅನ್ನೋದು ನಿಮ್ಮ ಮನಸ್ಸು ಹೇಳ್ತಿದೆ. ಯು ಹ್ಯಾವ್ ಟು ಗಿವ್ ಸಮ್ ರೆಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಚೇಂಜ್ ದ ಥಾಟ್ಸ್. ಅಂದರೆ ಯಾವಾಗೂ ಮಾಡೋದನ್ನೇ ಮಾಡ್ದಿರ ರಿಪೀಟೆಡ್ ಆಗಿ ಸಮ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್, ಮಕ್ಕಳಿದ್ರೆ ಮಕ್ಕಳ ಜೊತೆ ಆಡ್ಕೊಳ್ಳೋದು, ಹೇಳೋದು ಮರ್ತೋದ್ರಿ. ನೆನ್ನೆ ನಮ್ಮ ಸ್ನೇಹಿತರೊಬ್ಬರು ನನಗೊಂದು ಬುಕ್ಕು ಗಿಫ್ಟ್ ಕೊಟ್ಟರು. ಟ್ರೆಕ್ಕಿಂಗ್ ರಿಲೇಟೆಡ್ ತಿರುಮಲ. ಅದು ನಾನು ಯಾವುದೋ ಒಂದು ವರ್ಕ್ ಮೇಲೆ ಹೋದಾಗ. ಸೊ ಇದೆಲ್ಲ ಕೂಡ ಇಟ್ಸ್ ಎ ವೆರಿ ಗುಡ್ ಸೈನ್. ಒಂದು ಬುಕ್ಕನ್ನು ಗಿಫ್ಟಾಗಿ ನನಗೆ ಕೊಟ್ಟರು, ನಂಗೆ ಟೈಮ್ ಇಲ್ಲ, ಬಟ್ ಐ ವಿಲ್ ರೀಡ್ ದಟ್. ಅದು ತಿರುಮಲದಲ್ಲಿ ಟ್ರೆಕ್ಕಿಂಗ್ ರಿಲೇಟೆಡ್ ಏನೇನು ಪ್ಲೇಸಸ್ ಇದೆ, ಹೇಗಿದೆ ಏನೋ ಅನ್ನೋದೆಲ್ಲ ಕೂಡ. ಸೊ ಅದು ಈಗ ಬಿಡ್ತಿಲ್ಲ, ಬಟ್ ಒನ್ಸ್ ಅಪಾನ್ ಎ ಟೈಮ್ ದ ಪರ್ಸನ್ ಹೂ ವಿಸಿಟೆಡ್ ದೇ ಆರ್ ಕ್ಲಿಯರ್ಲಿ ಎವ್ರಿಥಿಂಗ್ ರಿಟರ್ನ್ ಇನ್ ದಟ್ ಬುಕ್. ಈ ಹೇಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ಕೂತ್ಕೊಂಡು ವಿಸಿಬಲ್ ಮಾಡಿದ್ರೆ ಸಾಕು, ಅದು ಬಹಳ ಅದ್ಭುತವಾಗಿರುತ್ತೆ. ಅಂಥದ್ದೊಂದು ಪುಸ್ತಕ ನನ್ನ ಕೈ ಸೇರಿದೆ. ಆ್ಯಂಡ್ ಐ ವಿಲ್ ಗಿವ್ ಈವನ್ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಕೂಡ ಐ ಟ್ರೈ ಟು ಎಕ್ಸ್ಪ್ಲೈನ್ ಇಟ್ ಟು ಯು. ಆ ನಂತರದಲ್ಲಿ ಹೆಲ್ದಿ ಸ್ಲೀಪ್ ಕ್ಯಾನ್ ಎನ್ಹ್ಯಾನ್ಸ್ ವೆಲ್ ಬೀಯಿಂಗ್. ಭಾಳಷ್ಟು ಮಂದಿಗೆ ನಿದ್ದೆ ಅಂದರೆ ಗೊತ್ತಿರಲ್ಲ, ಈವನ್ ನನಗೂ ಗೊತ್ತಿರಲಿಲ್ಲ. ನಾನು ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ವಾಟ್ ಈಸ್ ಸ್ಲೀಪ್ ಅಂತಕ್ಕಂಥದ್ದು. ನಾವು ಮಲಗಿ ಕಣ್ಮುಚ್ಕೊಂಡು ಏನೇನೋ ಮೈಂಡಲ್ಲಿ ರನ್ ಆಗ್ತಿದೆ ಅಂದರೆ ಇಟ್ ಈಸ್ ನಾಟ್ ಎ ಸ್ಲೀಪ್. ಇಲ್ಲಿ ರೆಸ್ಟ್ ಇದೆ, ಸ್ಲೀಪ್ ಇದೆ, ಬ್ರೇಕ್ ತೊಗೊಳ್ತಕ್ಕಂಥದ್ದಿದೆ. ನಿದ್ದೆ ಸಮಾಧಾನಕರವಾಗಿರೋದು ಇನ್ ದ ಸೆನ್ಸ್, ನೀವು ಮಲಗಿ ಎದ್ದ ತಕ್ಷಣ ನಿಮ್ಮ ಬಾಡಿ ಇಟ್ ಟೆಲ್ಸ್ ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಇಮ್ಮಿಡಿಯೇಟ್ ಹೋಗ್ತಿರೋ ನೀನು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳೋ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇಹವನ್ನು ಮನಸ್ಸಿಗೆ ಕನೆಕ್ಟ್ ಮಾಡಿ ಇಟ್ಟಿರಬೇಕು. ದೇಹವನ್ನು ಮನಸ್ಸಿಗೆ ಕನೆಕ್ಟ್ ಮಾಡಿ ಇಟ್ಟಿರಬೇಕು. ಸೊ ಇದೆರಡು ಕಂಬೈಂಡ್ ಆಗಿದ್ದಾಗ ಗೆಡಪಿಂದ ಅರ್ಲಿ ನೀನು ಎದ್ದೋಳೋದು ಲೆಕ್ಕ ಬರೋಲ್ಲ, ನೀನು ಮಲಗೋದು ಲೆಕ್ಕ ಬರೋಲ್ಲ. ನಿಮ್ಮ ವರ್ಕ್ ಸ್ಟ್ರೆಸ್ ಮೇಲೆ ನಿದ್ದೆ ಅನ್ನೋದು ತುಂಬ ಅವಲಂಬಿತವಾಗಿರುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡಿರೋನಿಗೆ ಸಮ್ಟೈಮ್ಸ್ ಎಕ್ಸ್ಟ್ರಾ ಸ್ಲೀಪ್ ಬೇಕು ಅಂತ ಬಾಡಿ ಕೇಳುತ್ತೆ. ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಬಾಡಿ ಕೇಳುತ್ತೆ. ಮನಸ್ಸು ನೀವು ಹೇಳಿದಾಗ ನಾನು ಅಲಾರಾಮ್ ಇಟ್ಕೊಂಡು ಎದ್ದೆ ಇಷ್ಟೊತ್ತಿಗೆ, ದಟ್ ಈಸ್ ಡಿಫ್ರೆಂಟ್. ಈ ಬಾಡಿ ಅಂದರೆ ದೇಹ ಶ್ರಮಿಸಿದ್ದಾಗ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಇರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು ಹೌ ದ ಬಾಡಿ, ಇದು ಕಂಪ್ಲೀಟ್ ಸೈನ್ಸಲ್ಲಿ ಬರುತ್ತೆ. ದೇ ಕ್ಯಾನ್ ಎಕ್ಸ್ಪ್ಲೈನ್ ವೆರಿ ವೆಲ್ ಮೋರ್ ದ್ಯಾನ್ ಮೀ. ಬಾಡಿನಲ್ಲಿ ಆ್ಯಕ್ಟಿವ್ ಆಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎನರ್ಜಿ ಕ್ರಿಯೇಟ್ ಆಗಬೇಕು ಅಂದರೆ ಆ ಬಾಡಿ ಅಷ್ಟು ರೆಸ್ಟ್ ತೊಗೊಂಡಿದ್ರೆ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುತ್ತೆ.
ಸೊ ಈ ಥರದ್ದೆಲ್ಲ ಕೂಡ ಬಹಳಷ್ಟು ವಿಷಯಗಳಿರುತ್ತೆ. ಅದಕ್ಕೆ ನಾವು ಕೊಡ್ತಕ್ಕಂಥ ಫುಡ್ ಸಪೋರ್ಟಿವ್ ಇರುತ್ತೆ. ಏನು ಫುಡ್ ಕೊಟ್ಟರೆ ಎಷ್ಟು ಎನರ್ಜಿ ಬರುತ್ತೆ ಅಂತಕ್ಕಂಥದ್ದು. ನೀವು ಒಳ್ಳೆ ಬಂಡೆ ಹೊಡಿಯೋಂಥವ್ರು ಅಥವಾ ಬಹಳ ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ, ಆಫೀಸಲ್ಲಿ ಕುಳಿತು ಕೆಲಸ ಮಾಡ್ತಕ್ಕಂಥವ್ರಿಗೂ ಅವ್ರ ಫುಡ್ ಹ್ಯಾಬಿಟ್ಸಲ್ಲಿ ಬಹಳ ಡಿಫ್ರೆನ್ಸ್ ಇರುತ್ತೆ. ಹಾರ್ಡ್ ಫುಡ್ ತೊಗೊಳ್ಳೋದು, ನೀರನ್ನು ಕುಡಿಯೋದು, ದೀಸ್ ಆರ್ ಆಲ್ ಥಿಂಗ್ಸ್ ಕಂಪ್ಲೀಟ್ಲಿ ಇಂಪ್ಯಾಕ್ಟ್ ಆನ್ ಯುವರ್ ನಾಟ್ ಓನ್ಲಿ ಫಿಸಿಕಲ್ ಬಾಡಿ ಬಟ್ ಆಲ್ಸೋ ಫಾರ್ ಯುವರ್ ಮೆಂಟಲ್ ರಿಲೇಟೆಡ್ ಆಲ್ಸೋ. ಅಂದರೆ ಮಾನಸಿಕವಾಗಿ ಕೂಡ ಇವೆರಡು ಒಂದಕ್ಕೆ ಸಂಬಂಧ, ಸಿಗ್ನರೈಸೇಷನ್. ಪ್ರತಿಯೊಂದಕ್ಕೂ ನಿಮ್ಗೆ ಔಟ್ಕಮ್ ಬರಬೇಕು ಅಂದರೆ ಎಲ್ಲದಕ್ಕೂ ಕೂಡ ಸಂಬಂಧ ಇರ್ತದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸಮ್ಟೈಮ್ಸ್ ಈ ಫುಡ್ ಅಂತಕ್ಕಂಥದ್ದನ್ನು ನಮಗೆ ಬೇಕಾದಂಥ ಫುಡ್ ನಾವು ತೊಗೊಳ್ಳಿಲ್ಲ ಅಂದರೆ ಅದು ವಾಕರಿಕೆ ರೀತಿಯಲ್ಲಿ ಇಷ್ಟ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಫುಡ್ ತೊಗೊಂಡಾಗ ಇಟ್ ವೋಂಟ್ ಅಕ್ಸೆಪ್ಟ್ ಯುವರ್ ಬಾಡಿ. ವೈ? ಬಿಕಾಸ್ ಇಟ್ ಸ್ಟಾಪ್ಸ್ ಇಲ್ಲಿ. ನಿಂಗೆ ಅದು ಇಷ್ಟ ಇಲ್ಲ, ನೀನು ಅದು ತೊಗೋಬಾರ್ದು. ಪ್ರತಿಯೊಂದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಅಂತಲೇ ಒಂದು ಲಿಮಿಟೇಷನ್ಸ್ ಇರುತ್ತೆ ಬಾಡಿಗೆ. ಕೆಲವು ಸ್ಮೆಲ್ಸು ಕೆಲವ್ರಿಗೆ ಹಿಡಿಸಲ್ಲ, ಕೆಲವು ಟೈಮಲ್ಲಿ ಹಿಡಿಸಲ್ಲ, ಮತ್ತು ಕೆಲವು ಅವರಿಗೆ ಅದು ಒಂದು ಹೆಂಗೆ ಹೇಳ್ಬೋದು, ಬೈ ಬರ್ತಲ್ಲಿಂದ ಕೂಡ ಬಂದಿರ್ಬೋದು. ಬೇಡ ಅಂತ ಹಿರಿಯರು ಹೇಳ್ಕೊಂಡು ಬಂದಿರತಕ್ಕಂಥ ಕೆಲವು ಕಣ್ಣಿನಿಂದ ನೋಡಿದಾಗ ಅಂಥವು ಕೂಡ ಕೆಲವ್ರಿಗೆ ಹಿಡಿಸಲ್ಲ. ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ಅವರ್ ವರ್ಕ್ ಸ್ಟೈಲ್ ಆಗಿರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ನಮ್ಮ ಮಾನಸಿಕವಾಗಿ ಅದು ಡಿಸ್ಟರ್ಬೆನ್ಸ್ಗಳಿರುತ್ತೆ. ಸೊ ಇದೆಲ್ಲ ಕೂಡ ಭಾಳಷ್ಟು ವಿಷಯಗಳಿದೆ. ನಾನು ಯಾವ ವಿಷಯವನ್ನಾದರೂ ಕೂಡ ಓವರಾಲ್ ಆಗಿ ಹೇಳೋದಕ್ಕೆ ಹೋಗಲ್ಲ. ಇದು ಯಾರಿಗೆ ಇದು ರಿಲೇಟೆಡ್ ಇರ್ತದೆ ಅವ್ರಿಗೆ. ಈಗ ನಾನು ಒಂದು ಸಣ್ಣ ಕೋರ್ಸ್ ಮಾಡಿಕೊಂಡಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ನಾನು ಅದನ್ನು ಸ್ಟಡಿ ಮಾಡ್ತಿರ್ತೇನೆ, ಅದರ ವಿಚಾರವಾಗಿ ನಾನು ಹೇಳ್ತಾ ಇರ್ತೇನೆ. ಸೊ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಅದು ರಿಲೇಟೆಡ್ ಆಗಿರೋದಿಲ್ಲ. ಎಲ್ಲ ವಿಷಯಗಳು ಎಲ್ರಿಗೂ ರಿಲೇಟೆಡ್ ಆಗಿರೋದಿಲ್ಲ. ಬಟ್ ಇದರಲ್ಲಿ ಸಮ್ ಆಫ್ ದ ಪಾಯಿಂಟ್ಸ್ ಇರುತ್ತಲ್ಲ, ಅದು ನಿಮ್ಗೆ ರಿಲೇಟೆಡ್ ಇದ್ದರೆ ನೀವು ಅದನ್ನು ಉಪಯೋಗಿಸ್ಕೋಬೋದು. ಯಾರೋ ದೇಹ ಅವ್ರಿಗೆ ಸಪೋರ್ಟಿವ್ ಇಲ್ಲದೆ ಇರೋರಿಗೆ ಯಾವುದೋ ಒಂದು ಯೋಗಾಸನ ಮಾಡಿಸ್ಬಿಟ್ರೆ ಅಗೇನ್ ಇಟ್ ವಿಲ್ ವೆರಿ ಬಿಗ್ ಪ್ರಾಬ್ಲಮ್. ಪ್ರಾಣಾಯಾಮದ ವಿಷಯದಲ್ಲಾಗಿರ್ಬೋದು, ಬ್ರೀತ್ ಪ್ರಾಕ್ಟೀಸಸ್ ಆಗಿರ್ಬೋದು, ಕಂಪ್ಲೀಟ್ ಗೈಡೆನ್ಸ್ ಇದ್ದರೆ ಮಾತ್ರ, ಒಬ್ಬ ಗುರುಗಳ ಮುಖಾಂತರ, ತಿಳಿದವ್ರ ಮುಖಾಂತರ ಮಾತ್ರ ಯು ಹ್ಯಾವ್ ಟು ಪ್ರಾಕ್ಟೀಸ್. ಮಾಮೂಲಿ ನಮ್ಮದು ಲೈಫ್ ಸ್ಟೈಲ್ಗೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀವಿ ಅನ್ನೋ ಲೈಫ್ ಸ್ಟೈಲ್ಗೂ ಭಾಳ ವ್ಯತ್ಯಾಸ ಇರುತ್ತೆ. ಆ ಲೈಫ್ ಸ್ಟೈಲ್ ಚೇಂಜಲ್ಲಿ ಒಬ್ಬರು ಗೈಡೆನ್ಸ್ ಒಬ್ಬರು ಇದ್ದರೆ ಮಾತ್ರ ನಿಮ್ಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ವಿತೌಟ್ ಗೈಡೆನ್ಸ್ ನಿಮಗೆ ಅದು ಮತ್ತೇನಾದರೂ ತೊಂದರೆ ಆದಾಗ ಯು ಕಾಂಟ್ ಬೇರ್ ದಟ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಸೊ ಮಿತ್ರವೃಂದ, ಸ್ನೇಹಿತರೆ, ಧನ್ಯವಾದಗಳು ರೀ ನಿಮ್ಮೆಲ್ಲರಿಗೂ ಕೂಡ. ಅನಂತರದಲ್ಲಿ ಮತ್ತು ಬೇರೆ ಯಾರಿಗಾದರೂ ನಿಮ್ಮಲ್ಲಿ ವಾಟರ್ ಕನೆಕ್ಷನ್ಸ್ BWSS ಏನಾದರೂ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಡೂ ಇಟ್ ಫಾರ್ ಯು ಆ್ಯಸ್ ಪರ್ ವಾಟ್ ಈಸ್ ದ ನಾರ್ಮ್ಸ್, ಗೌರ್ನಮೆಂಟ್ ನಾರ್ಮ್ಸ್ ಪ್ರಕಾರ. ಸೊ ಇಟ್ ವಿಲ್ ಹೆಲ್ಪ್ ಫಾರ್ ಯು. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು ಎಲ್ಲರಿಗೂ.